ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಅಮೆರಿಕದ ಒಂದು ರಾಜ್ಯ ನ್ಯೂಯಾರ್ಕ್ ಸಿಟಿಯ ಮೇಯರ್ ಎಲೆಕ್ಷನ್ ರಿಸಲ್ಟ್ಸ್ ಬಂದಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಅಮೆರಿಕದಲ್ಲಿ ಚುನಾವಣೆ ಅಂದರೆ ಓಕೆ, ಅದರ ಬಗ್ಗೆ ನಾವು ಏನೋ ಸ್ವಲ್ಪ ಗಮನ ಹರಿಸ್ಬೇಕು, ವಿವರಗಳನ್ನು ತಿಳ್ಕೊಳ್ಬೇಕು. ಆದರೆ ಅಮೆರಿಕದ ಒಂದು ರಾಜ್ಯ ನ್ಯೂಯಾರ್ಕ್ ಸಿಟಿ ಅನ್ನುವಂತಹ ರಾಜ್ಯದ ಮೇಯರ್ ಆಗಿ ಯಾರು ಆಯ್ಕೆ ಆದರೆ ನಮಗೇನು, ಆ ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಆದರೆ ಅದು ನೇರ ನರೇಂದ್ರ ಮೋದಿ ಅವರಿಗೆ ಬಂದು ತಾಕತ್ತೆ ಅನ್ನೋದು ಹೇಳಿದ್ರೆ ಮಾತ್ರ ನೀವು ಏನೋ ಇದೆ ಅಂತ ಅರ್ಥ ಮಾಡ್ಕೊಳ್ತೀರಿ. ಝೊಹ್ರಾನ್ ಮಮ್ದಾನಿ ಅನ್ನುವಂತಹ ಮುಸ್ಲಿಂ ವ್ಯಕ್ತಿ ನ್ಯೂಯಾರ್ಕ್ ಸಿಟಿಯ ಮೇಯರ್ ಆಗಿ ಜನರು ಆಯ್ಕೆಯಾಗಿದ್ದಾರೆ. ಏನಾದರೂ ಅದರ ಹಿನ್ನೆಲೆ, ಯಾಕೆ ಈ ಝೊಹ್ರಾನ್ ಮಮ್ದಾನಿ ಅವರ ಆಯ್ಕೆಗೂ ನರೇಂದ್ರ ಮೋದಿ ಅವರಿಗೂ ಏನು ಸಂಬಂಧ, ಅವರಿಗೂ ಭಾರತಕ್ಕೂ ಏನು ಸಂಬಂಧ, ಎಲ್ಲವನ್ನು ವಿವರಿಸ್ತೀನಿ. ಸಾಕಷ್ಟು ವಿಚಾರಗಳಿದ್ದಾವೆ. ಝೊಹ್ರಾನ್ ಮಮ್ದಾನಿಯನ್ನ ಸೋಲಿಸಲೇಬೇಕು ಅಂತ ಅಲ್ಲಿನ ಭಾರತೀಯ ಮೂಲದ ಎಲ್ಲ ಪ್ರಜೆಗಳು ಪ್ರಯತ್ನ ಮಾಡಿದ್ರು. ಭಾರತದಿಂದ ಅನ್ನ ಅರಸಿ ಅಮೆರಿಕಾಗೆ ಹೋಗಿ ಅಲ್ಲಿ ಕೂತ್ಕೊಂಡು ತಮ್ಮ ಅಂಧಭಕ್ತಿಯಲ್ಲಿ ಮೋದಿ ಹೋದಾಗೆಲ್ಲ ಹುಚ್ಚರಂತೆ ಕುಣಿಯೋದು. ಆದರೆ ಭಾರತಕ್ಕೆ ಮಾತ್ರ ಬರಲ್ಲ. ಮೋದಿ ಬಂದ ಮೇಲೆ ದೇಶ ಏನೇನೋ ಆಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಬಾಯಿ ಬಡ್ಕೊಳ್ಳೋರು. ಅದೆಲ್ಲ ಆದರೆ ಅಲ್ಲಿ ಯಾಕೆ ಬದುಕಬೇಕು, ಇಲ್ಲಿ ಬರ್ಬೋದಲ್ಲ? ಬರಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ವಾಸ್ತವ ಗೊತ್ತು. ಆದರೆ ಧರ್ಮ ದ್ವೇಷದಲ್ಲಿ, ಮುಸ್ಲಿಂ ದ್ವೇಷದಲ್ಲಿ ಮುಸ್ಲಿಮರ ವಿರುದ್ಧ ಇರುವ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಆಗಿರಬೇಕು ಅನ್ನುವ ಆಸೆಗೆ ನರೇಂದ್ರ ಮೋದಿನ ಅಪ್ಪಿ ಮುದ್ದಾಡೋದು ಇವರು. ಅದು ಇರುತ್ತಾ? ಅವರೆಲ್ಲರೂ ಪ್ರಯತ್ನ ಮಾಡಿದ್ರು. ಇನ್ನು ಅದೇ ಮನಸ್ಥಿತಿಯ ಡೊನಾಲ್ಡ್ ಟ್ರಂಪ್. ಯಾವ ಮನಸ್ಥಿತಿ? ಮುಸ್ಲಿಂ ವಿರೋಧಿ ಮನಸ್ಥಿತಿ, ವಲಸಿಗ ವಿರೋಧಿ ಮನಸ್ಥಿತಿ, ಅಥವಾ ವರ್ಣಭೇದದ ಮನಸ್ಥಿತಿ ಎಲ್ಲವೂ ಇರುವಂತಹ ಟ್ರಂಪ್ ಸಹ ದೊಡ್ಡ ಮಟ್ಟದಲ್ಲಿ ಕರೆ ಕೊಟ್ಟಿದ್ರು. ಝೊಹ್ರಾನ್ ಮಮ್ದಾನಿನ ಸೋಲಿಸ್ಬೇಕು, ನೀವು ಜನ ಸೋಲಿಸ್ಬೇಕು ಅಂತೆಲ್ಲ ಕರೆ ಕೊಟ್ಟಿದ್ರು. ಅದ್ಯಾವುದು ನಡೀಲಿಲ್ಲ. ಜನ ಝೊಹ್ರಾನ್ ಮಮ್ದಾನಿಯನ್ನೇ ಆಯ್ಕೆ ಮಾಡಿಕೊಂಡ್ರು. ಅವರೀಗ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಇವತ್ತು. ಹಾಗಾದ್ರೆ ನರೇಂದ್ರ ಮೋದಿಗೆ ಇದರಿಂದ ಏನು ಎಲ್ಲಿ ವಿಚಾರ ಅಂತ ನೋಡೋದಾದ್ರೆ, ಮೊದಲಿಗೆ ಈ ಝೊಹ್ರಾನ್ ಮಮ್ದಾನಿ ಹುಟ್ಟಿದ್ದು ಉಗಾಂಡದಲ್ಲಿ. ಪ್ರೊಫೆಸರ್ ಮಮ್ದಾನಿ ಅವರ ಮಗ. ಆದರೆ ಅವರ ತಾಯಿ, ಝೊಹ್ರಾನ್ ಮಮ್ದಾನಿ ಅವರ ತಾಯಿ ಭಾರತೀಯಳು, ಗುಜರಾತಿನವರು. ಮೀರಾ ನಾಯರ್, ನೀವು ಕೇಳಿರ್ತೀರಿ ಹೆಸರು. ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂಥವರು. ಅವರ ತಾಯಿ. ಆ ರೀತಿ ಝೊಹ್ರಾನ್ ಮಮ್ದಾನಿ ಭಾರತಕ್ಕೂ ಸಂಬಂಧ ಇರೋದು ನಿಮಗೆ ಆ ರೀತಿ ಅರ್ಥ ಮಾಡಿಕೊಳ್ಳಬಹುದು. ಮೂಲ ಇರಬಹುದು, ತಾಯಿ ಇಲ್ಲಿನವರು, ಆ ರೀತಿ. ಬಟ್ ಅದಕ್ಕಿಂತ ಮೀರಿದಂತಹದ್ದು ಏನು ಅಂದ್ರೆ, ಝೊಹ್ರಾನ್ ಮಮ್ದಾನಿ ಮೋದಿಯ ಅತಿ ದೊಡ್ಡ ಕ್ರಿಟಿಕ್, ಟೀಕಾಕಾರ. ಮೋದಿಯ ಬಗ್ಗೆ ಯಾವಾಗೆಲ್ಲ ಪ್ರಶ್ನೆ ಕೇಳಿದ್ದಾರೋ ಆಗೆಲ್ಲವೂ ಸಹ ಮೋದಿಯ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ತನ್ನ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ವ್ಯಕ್ತಿ ಝೊಹ್ರಾನ್ ಮಮ್ದಾನಿ. ಮೋದಿಯನ್ನ ವಾರ್ ಕ್ರಿಮಿನಲ್, ಯುದ್ಧ ಅಪರಾಧಿ ಅಂತ ಕರೀತಾರೆ. ಯಾರೋ ಝೊಹ್ರಾನ್ ಮಮ್ದಾನಿ 2022ರ ಗುಜರಾತ್ ನರಮೇಧವನ್ನ ಮೋದಿನೇ ಮಾಡಿಸಿದ್ದು. ಹಾಗಾಗಿ ಮೋದಿ ವಾರ್ ಕ್ರಿಮಿನಲ್, ಯುದ್ಧ ಅಪರಾಧಿ ಅಂತ ನೇರವಾಗಿ ಲೈವ್ ಟಿವಿಯಲ್ಲಿ ಹೇಳಿದಂಥವರು ಝೊಹ್ರಾನ್ ಮಮ್ದಾನಿ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹಾಗಾದ್ರೆ ನರೇಂದ್ರ ಮೋದಿ ಏನಾದರೂ ನ್ಯೂಯಾರ್ಕ್ಗೆ ಬಂದ್ರೆ ಮೇಯರ್ ಆಗಿ ನೀವು ಅವರನ್ನ ಭೇಟಿ ಮಾಡಬೇಕಾಗುತ್ತೆ, ಅವ್ರ ಕೈ ಕುಲ್ಕಬೇಕಾಗುತ್ತೆ, ನೀವು ಭೇಟಿ ಮಾಡ್ತೀರಾ ಅಂದ್ರೆ ನೋ, ಸಾಧ್ಯನೇ ಇಲ್ಲ, ನಾನು ಮಾಡಲ್ಲ. ಅಷ್ಟು ಸ್ಪಷ್ಟತೆ ನರೇಂದ್ರ ಮೋದಿಯ ಕುರಿತಾಗಿ ಝೊಹ್ರಾನ್ ಮಮ್ದಾನಿಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ನರೇಂದ್ರ ಮೋದಿ ಅವರಿಗೆ ಜೋರಾಗಿ ಚುಚ್ಚುತ್ತೆ ಅಂತ. ಯಾಕೆಂದ್ರೆ ಝೊಹ್ರಾನ್ ಮಮ್ದಾನಿ ಗವರ್ನರ್ ಆಗಿರುವವರೆಗೂ ನರೇಂದ್ರ ಮೋದಿ ನ್ಯೂಯಾರ್ಕ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಹೋದ್ರೆ ಅವಮಾನದ ಮೇಲೆ ಅವಮಾನ ಆಗತ್ತೆ, ಎಲ್ಲ ರೀತಿಯಿಂದಲೂ ಅವಮಾನ ಆಗತ್ತೆ. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸಾಕಷ್ಟು ಜನ ಅಂಧಭಕ್ತಿಯಲ್ಲಿ ಮುಳುಗೋಗಿರ್ತೀರಿ, ಅಥವಾ ಮಾಧ್ಯಮಗಳು ಹೇಳಿರುವ ಸುಳ್ಳುಗಳನ್ನು ನಂಬಿಕೊಂಡು ಬದುಕ್ತಿರ್ತೀರಿ. 2002ರಿಂದ 2014ರವರೆಗೆ 12 ವರ್ಷಗಳು
ನರೇಂದ್ರ ಮೋದಿ ಭೇಟಿಗೆ ಅಮೆರಿಕ ನಿಷೇಧ ಹೇರಿತ್ತು. ಅಮೆರಿಕೆಗೆ ಹೋಗೋ ಹಾಗೆ ಇರಲಿಲ್ಲ. ಹೋದರೆ ಅರೆಸ್ಟ್ ಆಗೋ ಸಾಧ್ಯತೆ ಇತ್ತು ನರೇಂದ್ರ ಮೋದಿ. ಯಾಕೆ? 2002ರ ಗುಜರಾತ್ ನರಮೇಧದಲ್ಲಿ ಪಾತ್ರ ಇದೆ ಎನ್ನುವಂತಹ ಆರೋಪದ ಮೇಲೆ ಅಲ್ಲಿ ಕೇಸುಗಳೇ ಬಿದ್ದಿತ್ತು, ನ್ಯಾಯಾಲಯಗಳಲ್ಲಿತ್ತು, ಎಲ್ಲ ಇತ್ತು. ಹಾಗಾದ್ರೆ 2014ಕ್ಕೆ ಅಮೆರಿಕ ಒಪ್ಕೊಂಡ್ಬಿಡ್ತಾ ನರೇಂದ್ರ ಮೋದಿ ಏನು ಮಾಡಿಲ್ಲ ಅಂತ? ಹಾಗಲ್ಲ. ಡಿಪ್ಲೊಮ್ಯಾಟಿಕ್ ರೀಸನ್ಸ್ ಅಷ್ಟೇನೆ, ಬೇರೆ ಏನೂ ಇಲ್ಲ. ರಾಜತಾಂತ್ರಿಕ ಕಾರಣಗಳು ಅಷ್ಟೇ. ಭಾರತ ಅಮೆರಿಕದೊಂದಿಗೆ ಇರುವ ಸಂಬಂಧಗಳು, ದೇಶದ ನಡುವೆ ಇರುವ ಸಂಬಂಧಗಳು, ಈ ದೇಶದ ಪ್ರಧಾನಿಯನ್ನ ಏನೂ ಮಾಡಲಾಗದಂತಹ ಸ್ಥಿತಿಗೆ ಅಮೆರಿಕ ತಳ್ಳಿರುತ್ತೆ. ಹಾಗಾಗಿ ಅಮೆರಿಕಾಗೆ ಮೋದಿ ಆರಾಮಾಗಿ ಹೋಗ್ತಿರೋದು 2014ರ ನಂತರ. ಅದಕ್ಕಿಂತ ಮೊದಲು ಹೋಗಿದ್ರೆ, ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿದ್ದಿದ್ರೆ ಅರೆಸ್ಟ್ ಆಗೋ ಸಾಧ್ಯತೆಗಳಿತ್ತು, ನಿಷೇಧ ಇತ್ತು, ವೀಸಾ ಕೊಡ್ತಿರ್ಲಿಲ್ಲ ಮೋದಿಗೆ. ಅಮೆರಿಕದವರು ವೀಸಾ ಕೊಡ್ತಿರ್ಲಿಲ್ಲ. ನರಮೇಧದ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನುವ ರೀತಿಯಲ್ಲಿ ಅಲ್ಲಿನ ಒಂದಷ್ಟು ನ್ಯಾಯಾಲಯಗಳು, ಒಂದಷ್ಟು ಆಕ್ಟಿವಿಸ್ಟ್ಗಳು ಎಲ್ಲರೂ ಕೇಸಲ್ಲಿದ್ರು. ಕೇಸಿತ್ತು. ಅದು ಇವತ್ತಿಗೂ ಸಹ ಆಲ್ಮೋಸ್ಟ್ ಆಕ್ಟಿವ್ ಇರುತ್ತೆ. ಬಟ್ ಭಾರತದ ಪ್ರಧಾನಿಯಾಗಿರೋದ್ರಿಂದ ಆ ಇಮ್ಯುನಿಟಿ ಇರುತ್ತೆ. ಭಾರತದ ಪ್ರಧಾನಮಂತ್ರಿಯಾಗಿ ಅಮೆರಿಕದ ಜೊತೆ ರಾಜತಾಂತ್ರಿಕ ಸಂಬಂಧಗಳಿರೋದ್ರಿಂದ ಇವರನ್ನ ಏನು ಮಾಡೋಕ್ಕಾಗಲ್ಲ. ಬಟ್ ನಾಳೆ ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಯಿಂದ ಇಳಿದ್ರೆ ಆ ನಂತರ ಅಮೆರಿಕಾಗೆ ಹೋಗೋದು ಬಹಳ ಕಷ್ಟ ಇದೆ. ನರೇಂದ್ರ ಮೋದಿಗೆ ಬಹಳ ಕಷ್ಟ ಇದೆ. ಹೋದ್ರೆ ಅರೆಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇಂಥವರು ಮೇಯರ್ ಆಗಿರೋದ್ರಿಂದ ನ್ಯೂಯಾರ್ಕ್ ಸಿಟಿಗೆ ಹೋದ್ರೆ, ಈಗ ಹೋದ್ರೆ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಏನಾದರೂ ಮೋದಿ ಅಲ್ಲಿಗೆ ಹೋದ್ರೆ ಮೇಯರೇ ಅವಮಾನ ಮಾಡಿ ಕಳಿಸೋದು ಗ್ಯಾರಂಟಿ. ರಿಟೈರ್ಡ್ ಆದ್ಮೇಲೆ ನ್ಯೂಯಾರ್ಕಿಗೆ ಹೋದ್ರೆ ಇದೇ ಮಮ್ದಾನಿ ಗವರ್ನರ್ ಆಗಿದ್ರೆ ಅರೆಸ್ಟ್ ಮಾಡಿಸೋದು ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಮಮ್ದಾನಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು ನಾನು. ಯಾಕೆ ನ್ಯೂಯಾರ್ಕ್ ಸಿಟಿಯ ಮೇಯರ್ ಚುನಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂದ್ರೆ ಈ ವಿಚಾರಕ್ಕೆ ಚರ್ಚೆ ಮಾಡಬೇಕು ಅಂದಿತ್ತು. ಒಂದಲ್ಲ ಎರಡಲ್ಲ ಮೋದಿಯ ಕುರಿತಾಗಿ ಮಮ್ದಾನಿ ಮಾತಾಡಿರುವಂತಹದ್ದು. ಮೋದಿ ಬಗ್ಗೆನೇ ಅಲ್ಲ, ಜಗತ್ತಿನ ಎಲ್ಲ ಇಸ್ಲಾಮೋಫೋಬಿಯಾದಿಂದ ನರಳುತ್ತಿರುವ ಎಲ್ಲರ ಬಗ್ಗೆಯೂ ಸಹ ಅಸಮಾಧಾನ, ಕೋಪ ಮಮ್ದಾನಿಗೆ ಇದೆ. ಇಸ್ರೇಲ್ ವಿರುದ್ಧ ಸಿಕ್ಕಾಪಟ್ಟೆ ಕೋಪ ಇದೆ. ಅದು ಸಹ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಸಂಬಂಧಗಳಿಗೆ ಸಾಕಷ್ಟು ತೊಂದರೆ ಕೊಡಬಹುದು. ಯಾಕಂದ್ರೆ ಮಮ್ದಾನಿ ಕೊಡುವ ಹೇಳಿಕೆಗಳು ಇಷ್ಟು ದಿನ ಯಾವುದೋ ಒಬ್ಬ ನಾಯಕ, ರಾಜಕೀಯ ನಾಯಕ ಕೊಡ್ತಿದ್ದ ಹೇಳಿಕೆಗಳು. ಬಟ್ ಇನ್ನು ಮೇಲೆ ಕೊಡುವಂತಹ ಹೇಳಿಕೆಗಳು ನ್ಯೂಯಾರ್ಕ್ ಸಿಟಿ ಅನ್ನುವಂತಹ ಅಮೆರಿಕದ ರಾಜ್ಯದ ಗವರ್ನರ್ ಆಗಿ. ನಿಮಗೆ ಗವರ್ನರ್ ಅಂದಿದ ತಕ್ಷಣ ಇಲ್ಲಿನ ಗವರ್ನರ್ ಅಂತ ಅನ್ಕೊಂಡ್ಬಿಡ್ತೀರೇನೋ. ಅಲ್ಲಿ ಚೀಫ್ ಮಿನಿಸ್ಟರ್ ಇಲ್ಲ, ಗವರ್ನರೇ ಇನ್ಚಾರ್ಜು ರಾಜ್ಯಗಳಿಗೆ. ಇಲ್ಲಿ ನಮಗೆ CM ಸಿದ್ದರಾಮಯ್ಯ ಹೇಗೋ ಅಲ್ಲಿ ರಾಜ್ಯಗಳಿಗೆ ಗವರ್ನರ್ ಹಾಗೆ. ಚೀಫ್ ಮಿನಿಸ್ಟರ್ಸ್ ಇಲ್ಲ, ಅಲ್ಲಿ ಗವರ್ನರೇ. ನೀವು ಚೀಫ್ ಮಿನಿಸ್ಟರ್ ಅಂತಾನೆ ಅನ್ಕೋಬಹುದು. ಹಾಗಾಗಿ ಒಂದು ರಾಜ್ಯದ ಚೀಫ್ ಮಿನಿಸ್ಟರ್, ಒಂದು ರಾಜ್ಯದ ಗವರ್ನರ್, ಅಮೆರಿಕದ ಗವರ್ನರ್ ಹೇಳಿದ್ರೆ, ಇಸ್ರೇಲ್ ವಿರುದ್ಧ ಹೇಳಿಕೆ ಕೊಟ್ರೆ ಇಸ್ರೇಲು ಅದಕ್ಕೆ ಮುಖ ಎಲ್ಲಿಟ್ಕೋಬೇಕಾಗತ್ತೆ, ಬಹಳ ಕಷ್ಟ ಆಗತ್ತೆ. ವಿರೋಧ ಪಕ್ಷದವರು ಕೊಡೋದು ಬೇರೆ, ಆಡಳಿತ ಪಕ್ಷವೇ ಕೊಡೋದು ಬೇರೆ ಹೇಳಿಕೆಗಳು. ಅದು ಸಹ ಅವ್ರಿಗೂ ಸಹ ಸೇಮ್ ಮೋದಿಗಾದಂತಹ ಸಂಕಟನೇ ಆಗ್ತಿರುತ್ತೆ ಇವಾಗ ಇಸ್ರೇಲ್ಗೂ ಸಹ. ಇಸ್ರೇಲ್ನ ನೆತನ್ಯಾಹು ಸಹ ನ್ಯೂಯಾರ್ಕ್ ಸಿಟಿಗೆ ಹೋಗೋದಕ್ಕೆ ಈಗ ಹೆದರಿಕೆ ಇರುತ್ತೆ. ಯಾವ ರೀತಿಯಲ್ಲಿ ಅವಮಾನ ಆಗ್ಬಿಡುತ್ತೋ ಅಂತ. ಸೊ ಇದು ಮಮ್ದಾನಿ ಆಯ್ಕೆಯಿಂದ ಕ್ರಿಯೇಟ್ ಆಗಿರುವ, ಸೃಷ್ಟಿಯಾಗಿರುವಂತಹ ಸನ್ನಿವೇಶ. ಅದಕ್ಕೆ ಅದರ ಬಗ್ಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಮಮ್ದಾನಿ ಕಡೆಯಿಂದ ಯಾವುದೇ ಹೇಳಿಕೆ ಬಂದರೂ ಸಹ, ಮೋದಿ ಬಗ್ಗೆ ಆಗಿರ್ಬೋದು, ಇಸ್ರೇಲ್ ಬಗ್ಗೆ ಆಗಿರ್ಬೋದು, ನೆತನ್ಯಾಹು ಬಗ್ಗೆ ಆಗಿರ್ಬೋದು, ಅಥವಾ ಜಗತ್ತಿನ ಯಾವುದೇ ಇಸ್ಲಾಮೋಫೋಬಿಯಾದಿಂದ ನರಳುತ್ತಿರುವಂತಹ ವ್ಯಕ್ತಿಗಳ ವಿರುದ್ಧ ಆಗಿರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಬಿಕಾಸ್ ಈಸ್ ದ ಗವರ್ನರ್ ಅಷ್ಟೆ. ಸೊ ಇದನ್ನೇ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.